ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋಂಥ ವಿಡಿಯೋಸ್ ನಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಗಂಟೆ ಹೊಡೀರಿ ಅಂತ ಹೇಳ್ತಾ ಶೋ ಮಾಡೋಣ ಬನ್ನಿ. ನೋಡಿ, ಹೆಸರು ಶಿಲ್ಪಾ ಅಂತೇಳಿ ಸ್ನೇಹಿತರೆ. ಇವರಿಗೆ 36 ವರ್ಷ ವಯಸ್ಸಾಗಿರುತ್ತೆ. ಇವರು ಗುಲ್ಬರ್ಗದ ಕಡೆಯವರಾಗಿರ್ತಾರೆ. ಮನೆ ದೇವರು ಬಂದ್ಬಿಟ್ಟು ಇವ್ರದ್ದು ಮಂಜುನಾಥ ಸ್ವಾಮಿ. ಜೀವನ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ದಾಂಪತ್ಯದ ಜೀವನ 1 ವಾರ ಮಜಾ ಮಾಡಿ ಓಡಿ ಹೋಗಿದ್ದಾರೆ ಗಂಡ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಕಾರಣ ಏನಕ್ಕಪ್ಪ ಅಂದರೆ, ಬೇರೆ ಕಡೆಗೆ ಅವರಿಗೆ ಸ್ವರ್ಗ ಸುಖ ಸಿಗ್ತಿತ್ತು. ಅದು ಮೊದಲೇ ವಿಚಾರ ಗೊತ್ತಿತ್ತು. ಆದ್ರೂ ಕೂಡ ಅವರನ್ನು ತುಂಬ ನಂಬಿದ್ದೆ, ಆದರೆ ಕೈ ಕೊಟ್ಬಿಟ್ಟ ಕೊನೆಗೂ ಆತ ಅಂತ ಇಲ್ಲಿ ಭಾಳ ನೊಂದ್ಕೊಂಡು ಹೇಳಿರ್ತಕ್ಕಂಥದ್ದು. ವಿಷಯ ಏನು ಅಂತಂದರೆ, ಕೃಷಿ ಕೆಲಸಕ್ಕೆ ಕೆಲಸಗಾರರು ಬೇಕಾಗಿದ್ದಾರೆ. ಒಂದು ಅನಿಯನ್ ಲ್ಯಾಂಡಲ್ಲಿ ಸ್ನೇಹಿತರೆ, ಅಂದರೆ ಈರುಳ್ಳಿ ಒಂದು ಹೊಲ ಇದೆ. ಆ ಒಂದು ಹೊಲದಲ್ಲಿ ಕೆಲಸಗಾರರು ಕಮ್ಮಿ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಕೆಲಸಗಾರರು ಬೇಕಾಗಿದ್ದಾರೆ ಅಂತೇಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಕಷ್ಟದ ದಿನಗಳು ಹೇಗಿತ್ತು ಅಂತ ಇಲ್ಲಿ ನೆನೆಸ್ಕೊಂಡಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮೊದಲನೇದಾಗಿ ರಾಣಿಯ ಹಾಗೆ ನೋಡ್ಕೋತಾರೆ ಅಂತ ಕನಸು ಕಂಡಿದ್ದೆ, ಆದರೆ ಅವರು 1 ವಾರಕ್ಕೆ ಸಾಕು ಮಾಡಿಬಿಟ್ರು. ಪ್ರತಿದಿನ ಕಣ್ಣೀರು ಹಾಕ್ತಾ ಮಲಗಿಕೊಳ್ತಿದ್ದೆ. ಸಮಾಧಾನ ಮಾಡೋಕ್ಕೂ ಸಮೇತ ಯಾರೂ ಇರ್ತಿರ್ಲಿಲ್ಲ. ಆಗ ಅಷ್ಟೊಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಅಳು ಬರ್ತಾ ಇತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕೆಲಸಕ್ಕೆ ಹೋದ್ರೇ ಜೀವನ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಕಾರಣ, ಹೊಲದ ಕೆಲಸ ಗೊತ್ತಿರಲಿಲ್ಲ ಮತ್ತು ಸಪೋರ್ಟ್ ಮಾಡೋರು ಯಾರು ಇರ್ತಿರ್ಲಿಲ್ಲ. ಸಂಬಂಧಿಕರು ಎಲ್ಲರೂ ಕೂಡ ದೂರ ಆಗ್ಬಿಟ್ಟಿದ್ರಂತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಮಾಹಿತಿ. ಕಷ್ಟದ ಸಮಯದಲ್ಲಿ ಯಾರೂ ಕೈ ಹಿಡಿಯಲಿಲ್ಲ, ಅದೇ ಒಂದು ಬೇಜಾರು. ಆದರೂ ನಾನು ಕುಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಜಾಬ್ ಬಗ್ಗೆ ಯಾವ ರೀತಿ ಇರುತ್ತೆ ಸ್ನೇಹಿತರೆ, ಇಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ. ಕೆಲಸ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಗದ್ದೆಯಲ್ಲಿ ಸಗಣಿ ಗೊಬ್ಬರ ಎಲ್ಲ ಸಿಗುತ್ತೆ. ತೋಟಕ್ಕೇನು ಬೇಕೋ ಅದೆಲ್ಲ ಕೆಲಸವನ್ನು ಸಿಗುತ್ತೆ. ಮತ್ತು ಭರ್ಜರಿಯಾಗಿ ಕೆಲಸವನ್ನು ಮಾಡಬೇಕಷ್ಟೇ. ಊಟದ್ದು ಮಲಗೋದು ಅದ್ರ ಬಗ್ಗೆ ಚಿಂತೆ ಬೇಡ. ಹಾಸಿಗೆ ಅಥವಾ ಚಾಪೆ ಸಿಗುತ್ತೆ. ಚಳಿಗಾಲದಲ್ಲಿ ದಿಂಗೋಕೆ ಜಿಲೇಬಿನೂ ಸಿಗುತ್ತೆ. ಖುಷಿಯಾಗಿ ನೆಮ್ಮದಿಯಿಂದ ಬದುಕ್ಬೋದು. ಏನು ತೊಂದರೆ ಇಲ್ಲ. ಯಾರ ಒಂದು ಭಯವೂ ಇಲ್ಲದೆ ಆರಾಮಾಗಿರ್ಬೋದು. ತೋಟದಿಂದ ಮನೆಗೆ ಓಡಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಕೂಟಿ ಕೊಡ್ತೀವಿ, ಸರಿನಾ? ಕೆಲಸದಲ್ಲಿ ತಡ ಆಗಬಾರ್ದು ಅಂತೇಳಿ ಅದ್ರ ಒಂದು ಸಲುವಾಗಿ ಸ್ಕೂಟಿಯನ್ನು ಕೊಡ್ತಾರೆ. ಕೆಲಸದ ಅವಧಿ ಬಂದ್ಬಿಟ್ಟು 1 ವರ್ಷದವರೆಗೂ ಇರುತ್ತದೆ ಕಣ್ರಪ್ಪ. ಎಷ್ಟು ದಿನ ಬೇಕಾದರೂ ಕೆಲಸ ಮಾಡಿಕೊಂಡು ಹೋಗ್ಬೋದು. ಅಷ್ಟು ದಿನಕ್ಕೂ ಕೂಡ ಸಂಬಳನೂ ಕೂಡ ಕೊಡ್ತಾರೆ ಸ್ನೇಹಿತರೆ. ನೋಡ್ಬೋದು ಈರುಳ್ಳಿ ಎಷ್ಟೆಲ್ಲ ಬೆಳೆದರೆ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು. ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಏನು ಅಂತ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಇದೇ ಥರ ಹೊಸ ಜಾಬ್ ಬಗ್ಗೆ ಹಾಗೆ ಫಾರ್ಮ್ ಲ್ಯಾಂಡ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಸಿಗೋಣ. ಬಾಯ್.